ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಜಕೀಯದಲ್ಲಿ ಮತ್ತೊಂದು ಕೋಲಾಹಲ ಸೃಷ್ಟಿ. ರಾಜಋಷಿ ಗುರೂಜಿಗಳ ದಿವ್ಯವಾಕ್ಯ. ಆಗಸ್ಟ್ 20ರ ನಂತರ ರಾಜಕೀಯದಲ್ಲಿ ಸೃಷ್ಟಿ ಆಗಲಿದೆಯಾ ಬಿರುಗಾಳಿ? ರಾಜಋಷಿ ಕಾಲಜ್ಞಾನಿ ಗುರೂಜಿಯವರ ಮತ್ತೊಂದು ಸ್ಫೋಟಕ ಭವಿಷ್ಯ. ಆಗಸ್ಟ್ 20ರ ನಂತರ ಕಾದಿದೆಯಾ ಹಾಗಾದ್ರೆ ಗಂಡಾಂತರ? ವೀಕ್ಷಕರೇ, ರಾಜಋಷಿ ಕಾಲಜ್ಞಾನಿ ಗುರೂಜಿ ಯಾರಿದ್ದಾರೆ ಗೊತ್ತಿಲ್ಲ ಹೇಳಿ. ಇವರ ಭವಿಷ್ಯವಾಣಿ ಪ್ರತಿಯೊಂದು ಕೂಡ ಸತ್ಯ ಆಗ್ತಾನೆ ಇದೆ. ಇದಕ್ಕೆ ಸಾಕ್ಷಿಯಾಗಿ ಅದೆಷ್ಟೋ ಘಟನಾವಳಿಗಳು ಇವತ್ತೂ ಕೂಡ ನಮ್ಮ ಕಣ್ಣ ಮುಂದೆ ಹಾಗೆ ನಡೆದು ಹೋಗಿದೆ. ಅವರ ಕಾಲಜ್ಞಾನದಂತೆ ಈ ಹಿಂದೆ ಹೇಳಿದ ಅದೆಷ್ಟೋ ಸುದ್ದಿಗಳು ಅಥವಾ ಅವರ ಅದೆಷ್ಟೋ ಭವಿಷ್ಯವಾಣಿಗಳು ನಿಜವಾಗಿದೆ. ಈ ವರ್ಷದ ಪ್ರಾರಂಭದಲ್ಲೇ ಯುದ್ಧ ಭೀತಿಗಳಿಂದ ದೇಶಗಳೇ ನಡಿಗೆ ಹೋಗುತ್ತೆ. ಜಗತ್ತಿಗೆ ಒಂದು ರೀತಿ ನೆಗೆಟಿವಿಟಿ ಸೃಷ್ಟಿ ಆಗುತ್ತೆ. ಹಾಗೆ ಇಸ್ಲಾಮಿಕ್ ಕಂಟ್ರಿ ಸಂಪೂರ್ಣವಾಗಿ ನಶಿಸಿ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವ ಮುಂದಾಗುವ ಕಾಲಜ್ಞಾನವನ್ನ ಕೂತಲ್ಲೇ ಸ್ಪಷ್ಟ ನುಡಿಗಳ ಮೂಲಕ ಕಾಲಜ್ಞಾನವನ್ನ ನುಡಿದಂಥವರು ಗುರೂಜಿಯವರು. ಅದೇ ರೀತಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ಮೇಲಿನ ದಾಳಿ, ಪರಮಾಣು ಮಿಲಿಟರಿ ಮತ್ತು ನಾಗರಿಕ ತಾಣಗಳ ಮೇಲೆ ದಾಳಿ ಮಾಡಿದ್ವು. ಇರಾನಿನ ಪಡೆಗಳು ಹೇಗೆ ಪ್ರತಿಕಾರವನ್ನ ತೀರಿಸಿಕೊಂಡ್ವು ಅನ್ನೋದನ್ನ ನಾವು ಹೇಳಲೇಬೇಕಾಗಿಲ್ಲ. ಈ ಯುದ್ಧ ಯಾವಾಗಪ್ಪ ನಿಲ್ಲುತ್ತೆ ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಪ್ರಾರ್ಥನೆ ಮಾಡಿದ್ದುಂಟು. ಯಾರೂ ಊಹೆ ಮಾಡಲಾಗಂತ ಸ್ಥಿತಿಯಲ್ಲಿ ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ಯುದ್ಧ ಪ್ರಾರಂಭವಾದ ಕೇವಲ 40 ದಿನಗಳ ನಂತರದಲ್ಲಿ ಕದನ ವಿರಾಮ ಸಿಗುತ್ತೆ ಅನ್ನುವಂಥ ಕಾಲಜ್ಞಾನವನ್ನು ನುಡಿದ್ರು. ಎಲ್ಲೆಡೆ ಈ ಸತ್ಯವಾಣಿ ಭಾರಿ ವೈರಲ್ ಆಯಿತು. ಅದರಂತೆ ಯುದ್ಧ ಪ್ರಾರಂಭ ಆದ ಕೆಲವೇ ದಿನಗಳಲ್ಲಿ, ಅಂದರೆ 40 ದಿನಗಳಲ್ಲಿ ಕದನ ವಿರಾಮ ಘೋಷಣೆ ಆಗಿಬಿಡ್ತು. ಅಷ್ಟೇ ಅಲ್ಲದೆ ಈ ಹಿಂದೆ ಹೇಳಿದ ಮಾತು, ಅಂದರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಅಂಟಿಕೊಂಡ ಕಂಟಕ ಯಾವ ರೀತಿ ಇತ್ತು, ಅದು ಹೇಗೆ ಬಗೆಹರಿತು, ಇದರ ಬಗ್ಗೆಯೂ ಕೂಡ ಗುರೂಜಿಯವರು ತಮ್ಮ ಕಾಲಜ್ಞಾನದಲ್ಲಿ ಮುಂಚಿತವಾಗಿಯೇ ಹೇಳಿಬಿಟ್ಟಿದ್ರು. ಇನ್ನು ಮುಂದುವರೆದು ನೋಡೋದಾದ್ರೆ ಕಾಲಜ್ಞಾನ ಸಂಚಿಕೆಯಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಮತ್ತೆ ಸದ್ದು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿದರು. ಮತ್ತೊಮ್ಮೆ ಧರ್ಮಸ್ಥಳ ಭಾರಿ ಚರ್ಚೆಗೆ ಗ್ರಾಸ ಆಗುತ್ತೆ ಅಂದಿದ್ರು. ಆ ಭವಿಷ್ಯವಾಣಿಯೂ ಕೂಡ ನಿಜ ಆಯಿತು. ಅದೇ ರೀತಿಯಾಗಿ ನೋಡಿ, ಧರ್ಮಸ್ಥಳದ ಈ ಒಂದು ವಿಪತ್ತಿನ ಕೇಸ್ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದು ಸಾಕ್ಷಿಯಾಯಿತು. ಈಗಿನ ಟ್ರೆಂಡಿಂಗ್ ನ್ಯೂಸ್ ನೋಡಿ ಗಮನಿಸಬೇಕಾಗುತ್ತೆ ನಾವು. ಕಾಕ್ರೋಚ್ ಪಾರ್ಟಿ ಒಂದು ಎಲ್ಲರಲ್ಲೂ ಕೂಡ ಒಂದು ರೀತಿಯಾದಂಥ ಗೊಂದಲವನ್ನು ಸೃಷ್ಟಿ ಮಾಡಿಬಿಡ್ತು. ಇಡೀ ದೇಶವೇ ಅಚ್ಚರಿ ಪಡುವಂತಹ ರೀತಿಯಲ್ಲಿ ಮುಷ್ಕರಗಳು, ಗಲಾಟೆಗಳು ವಿದ್ಯಾರ್ಥಿಗಳಿಂದ ನಡೀತು. ಅದು ಸರಿನೋ ತಪ್ಪು, ಆದರೆ ಆಂದೋಲನಗಳು ನಡೆದದ್ದಂತೂ ನಿಜ. ಇದರ ವಿಚಾರವಾಗಿ ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ ರೀತಿಯಾಗಿ ಬರುವಂತಹ ಆಗಸ್ಟ್ 20ರ ಒಳಗೆ ಈ ಒಂದು ಕಾಕ್ರೋಚ್ ಪಾರ್ಟಿ ಅನ್ನೋದೇ ಸುಳಿವಿಲ್ಲದಂತೆ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಒಂದು ಕಡೆ ಇದರಿಂದ ಮೈನರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದರು. ಆಗ ಈ ಜಿರಳೆಗಳು, ಅಂದರೆ ಈ ಕಾಕ್ರೋಚ್ಗಳು ಹುಡುಕಿದ್ರೂ ಕೂಡ ಸಿಗೋದಿಲ್ಲ, ನೋಡ್ತಾ ಇರಿ ಅಂತ ಹೇಳಿದರು. ಅದರ ನಡುವೆನೇ ನೋಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಕಡೆ ಮೈನರ್ ಡ್ಯಾಮೇಜ್ ಆಗೇ ಬಿಡ್ತು. ಅದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡೋದ್ರ ಮುಖ್ಯ. ಇದು ಎಲ್ಲವನ್ನ ಗಮನಿಸ್ತಾ ಇದ್ರೆ ಇವರು ಹೇಳುವಂತಹ ಪ್ರತಿಯೊಂದು ಮಾತು ಕೂಡ ಸತ್ಯ ಆಗ್ತಾ ಇದೆ. ಅವರು ನುಡಿದಂತಹ ನುಡಿಗಳೆಲ್ಲವೂ ಕೂಡ, ಅಂದರೆ ನೋಡಿ, ಮುಂದಾಗೋದನ್ನ ಈಗಲೇ ಹೇಳ್ತಿದ್ದಾರೆ. ಈಗಲೂ ಕೂಡ ಒಂದು ಆಘಾತಕಾರಿ ಘಟನೆ ಆಗುತ್ತೆ. ಅದು ಯಾವಾಗ ಗೊತ್ತಾ ನೋಡಿ, ಕುತೂಹಲಕಾರಿ ಅಂತಲೇ ಹೇಳ್ಬೋದು. ಆಗಸ್ಟ್ 20ನೇ ತಾರೀಕು ನಂತರ ರಾಜಕೀಯದಲ್ಲಿ ಭೌಗೋಳಿಕವಾಗಿ ಅನೇಕ ರೀತಿಯ ಬದಲಾವಣೆಗಳನ್ನ ಕಾಣ್ತೀವಿ ಅನ್ನುವಂತಹ ಕಾಲಜ್ಞಾನವನ್ನು ನುಡಿದಿದ್ದಾರೆ. ಹಾಗಾದರೆ ಆಗಸ್ಟ್ 20ರ ನಂತರದಲ್ಲಿ ರಾಜಕೀಯವಾಗಿ ಏನೇನೆಲ್ಲ ಬದಲಾವಣೆಗಳು ಆಗುತ್ತೆ, ಯಾರಿಗೆಲ್ಲ ಗಂಡಾಂತರ ಕಾಡುತ್ತೆ, ಭೌಗೋಳಿಕವಾಗಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳಿಂದ ನಡೆಯುವಂತಹ ಮಹಾಪರಿವರ್ತನೆ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಚಿಕ್ಕದಾದಂಥ ಒಂದು ವಿಶ್ಲೇಷಣೆ ಕೊಡ್ತಿದ್ದೀನಿ. ಮೊದಲು ಹೇಳ್ತೀನಿ, ಡೇಟು ಆಗಸ್ಟ್ 20. ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಆಗಸ್ಟ್ 20ರಿಂದ ಮಹತ್ತರವಾದಂಥ ಬದಲಾವಣೆ ಆಗುತ್ತೆ. ಇದೇ ಥರವಾದಂಥ ಪ್ರಿಡಿಕ್ಷನ್ನ ನಾನು ಈ ಹಿಂದೆ 1 ವರ್ಷದಿಂದ ನಾನು ಘಾಟಿ ಸುಬ್ರಹ್ಮಣ್ಯಲ್ಲಿ ಕೊಟ್ಟಿದ್ದೆ. ಬರಲಿದ್ದ ದಿನಗಳಲ್ಲಿ ಹೊಸ ಮುಖಗಳು ಬರ್ತವೆ, ಹೊಸ ಅಲೆಗಳೇ ಬರ್ತವೆ, ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಥರನಾದಂತಹ ಒಂದು ಸಿಚುವೇಶನ್ನು, ಆ ಒಂದು ಯೋಗ ಇದೇ ಆಗಸ್ಟ್ 20ಕ್ಕೆ ಸೇರ್ತಾ ಇದೆ. ಸೊ ಇದೇ ಆಗಸ್ಟ್ 20 ನಂತರ ಹೊಸ ಮುಖಗಳು ಬರ್ತವೆ, ಹಳೆ ಮುಖಗಳು ಹೋಗ್ತವೆ. ಇವಾಗ ಏನು ಟ್ರೆಂಡಿಂಗ್ ಅಂತ ಇದೆಯೋ ಆವಾಗ ಅದೆಲ್ಲ ಫೇಡಿಂಗ್ ಆಗಿಬಿಡುತ್ತೆ.
ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು, ಜಿರಳೆಗಳ ಪಕ್ಷ, ಕಾಕ್ರೋಚ್ ಪಕ್ಷ ಅನ್ನೋದು ತುಂಬ ಟ್ರೆಂಡಿಂಗ್ ಮಾಡ್ತಾ ಇದೆ. ಬರೆದಿಟ್ಕೊಳ್ಳಿ, ಆಗಸ್ಟ್ 20 ನಂತರ ಈ ಜಿರಳೆಗಳ ಪಕ್ಷ, ಜಿರಳೆಗಳು ಹುಡುಕಾಡಿದ್ರೂ ನಿಮ್ಗೆ ಸಿಗಲ್ಲ, ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿ ಹೋಗ್ತವೆ. ಇದು ಪರಮಾತ್ಮನಾಣೆಗೂ ಸತ್ಯ, ನಿಮಗೆ ಜಿರಳೆಗಳ ಪಕ್ಷವೇ ಸಿಗಲ್ಲ. ಒಂದು ವರ್ಷ ಮುಂದೆ ಹೋದ ನಂತರ ನೀವು ಮರ್ತೇ ಬಿಡ್ತೀರಿ, ಈ ಥರ ಜಿರಳೆಗಳ ಪಕ್ಷ ಇತ್ತು, ಈ ಥರ ಸಮಸ್ಯೆ ಮಾಡಿದ್ರು ಅಂತ ಮರ್ತೇ ಬಿಡ್ತೀರಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಲು, ಜಸ್ಟ್ 1 ಇಯರ್ ಬ್ಯಾಕ್ ರೂಲ್ ಔಟ್ ಮಾಡ್ತೀನಿ. 1 ಇಯರ್ ಬ್ಯಾಕಲ್ಲಿ ಅಂದರೆ 2025 ಸೇಮ್ ಟೈಮಲ್ಲಿನೇ ಇಡೀ ಜಗತ್ತಾದ್ಯಂತ ಮತ್ತೊಂದು ಚಳುವಳಿ ಅನ್ಬೇಕು, ಸಂಘರ್ಷ ಅನ್ಬೇಕು, ಕಾಂಟ್ರವರ್ಸಿ ಅನ್ಬೇಕು, ಅದೇ ನಿಮಗೆ ಬಿಟ್ಟಿದ್ದು. ಇಂಥದೇ ಒಂದು ಕಾಂಟ್ರವರ್ಸಿ ಇಡೀ ಜಗತ್ತಾದ್ಯಂತ ಸದ್ದು ಮಾಡ್ತು. ಅದು ಬೇರೆ ಏನಲ್ಲ, ನಮ್ಮ ಧರ್ಮಸ್ಥಳದ ಒಂದು ವಿಷಯ. ಆ ಧರ್ಮಸ್ಥಳ ವಿಷಯದಲ್ಲಿಯೂ ಕೂಡ ಇದೇ ಥರನಾಗಿ ಸೋಷಿಯಲ್ ಮೀಡಿಯಾ ವಾರ್ ಇವಾಗಲೂ ಬಂದಿದ್ದು ಈ ಕಾಕ್ರೋಚ್ ಪಾರ್ಟಿನ ಬಂದಿರೋದು ಸೋಷಿಯಲ್ ಮೀಡಿಯಾದಿಂದನೇ. ಆ ಧರ್ಮಸ್ಥಳದ್ದು ಶುರುವಾಗಿದ್ದೂ ಕೂಡ ಸೋಷಿಯಲ್ ಮೀಡಿಯಾದಿಂದನೇ. ಎಲ್ಲ ಸೈಮಲ್ಟೇನಿಯಸ್ಸು, ಸೇಮ್ ಟೈಮು, ಸೇಮ್ ಡೇಟು, ಎಲ್ಲ ಅಕ್ಕಪಕ್ಕದಲ್ಲಿ ಸೇಮ್ ಸೈಮಲ್ಟೇನಿಯಸ್ಲಿ. ಸೊ ಆಲ್ರೆಡಿ ಧರ್ಮಸ್ಥಳದ ಬಗ್ಗೆ ನಾವು ನೋಡಿದಂತಹ ಪ್ರಿಡಿಕ್ಷನ್ ಯಾವ ಒಂದು ಕ್ಯಾಲ್ಕುಲೇಷನ್ ಮೇಲೆ ನೋಡಿದ್ವಿ, ಡೇಟ್ ಕೊಟ್ಟಿದ್ವೋ ಅದೇ ಕ್ಯಾಲ್ಕುಲೇಷನ್ ಮೇಲೆ ಈ ಒಂದು ಡೇಟನ್ನು ಕೊಟ್ಟಿದ್ದೀವಿ, ಆಗಸ್ಟ್ 20. ಇದಾದ ನಂತರ ಕಾಕ್ರೋಚ್ ಪಾರ್ಟಿ ನಿಮ್ಗೆ ನೋಡಿದ್ರೂ ಸಿಗಲ್ಲ, ಬರೆದಿಟ್ಕೊಂಬಿಡಿ. ಇದು 1ನೇ ಪ್ರಿಡಿಕ್ಷನ್ನು. ಇನ್ನು 2ನೇದು ಬಹುಮುಖ್ಯವಾಗಿ ಎಲ್ಲರೂ ಮತ್ತೊಂದು ಪ್ರಶ್ನೆ ಕೇಳ್ತಾ ಇರೋದು, ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ವೈರಲ್ ಆಗಿರುವಂತಹ ವಿಜಯ ದಳಪತಿಯ ಬಗ್ಗೆ. ಬರೆದಿಟ್ಕೊಳ್ಳಿ, ಇದೇ ಆಗಸ್ಟು 20th ನಂತರ ವಿಜಯ ದಳಪತಿಗೆ ರಾಜಕೀಯ ಭವಿಷ್ಯದ ಕೌಂಟ್ ಡೌನ್ ಶುರು ಆಗುತ್ತೆ. ಹೆಂಗಂದರೆ ಇವರೂ ಕೂಡ ಬಂದಿರೋದು, ವಿಜಯ್ ದಳಪತಿ ಕೂಡ ಬಂದಿದ್ದು ಸೋಷಿಯಲ್ ಮೀಡಿಯಾದಿಂದನೇ. ಇವೆಲ್ಲ ಸೋಷಿಯಲ್ ಮೀಡಿಯಾದ ಟ್ರೆಂಡು. ಇದಕ್ಕೆಲ್ಲ ಮುಖ್ಯವಾಗಿದ್ದೇ ರಾಹು. ಇವಾಗ ದಳಪತಿಯವ್ರು ಬಂದಿರೋದು, ವಿಜಯ್ ದಳಪತಿ ಬಂದಿರೋದು ಸೋಷಿಯಲ್ ಮೀಡಿಯಾದಿಂದಾನೇ. ಈಗ ಅವ್ರು ಕೂತ್ಕೊಂಡಿರೋದು ಪೊಸಿಷನ್ನು ಕೂಡ ಸೋಷಿಯಲ್ ಮೀಡಿಯಾ ಉತ್ತುಂಗ ಶಿಖರ ಕರ್ಕೊಂಡು ಹೋಗಿರುವಂತಹ ರಾಹು ಅಲ್ಲೆಲ್ಲ ಕಡೆ ಪ್ರಚಾರ ಮಾಡಿಸ್ಬಿಟ್ಟಿದ್ದಾನೆ. ಈ ಬರುವಂಥ ಆಗಸ್ಟ್ 20 ನಂತರ ಏನಾಗ್ತಾನೆ, ಆ ಒಂದು ರಾಹು ಫುಲ್ಲು ಉತ್ತಂಗ ಶಿಖರಕ್ಕೆ ಬೆಟ್ಟದ ಮೇಲೆ ನಿಂತು ಕರ್ಕೊಂಡು ಹೋಗಿ ಕೆಳಗಡೆ ಅದುಂಬಿಡ್ತಾನೆ. ಆವಾಗ ಕ್ರಮೇಣವಾಗಿ ಫಾಲ್ ಡೌನ್, ಕೌಂಟ್ ಡೌನ್ ಶುರು ಆಗಲೇಬೇಕು. ಪರಮಾತ್ಮನಿಗೆ ಸತ್ಯ, ಇವರು 5 ವರ್ಷ ಯಾವುದೇ ಕಾರಣಕ್ಕೂ ಅಧಿಕಾರ ನಡೆಸಲ್ಲ. ಬರೆದಿಟ್ಕೊಂಬಿಡಿ, ಇದು ಫಾಲ್ ಡೌನ್ ಶುರು ಆಗುತ್ತೆ. ಆ ಫಾಲ್ ಡೌನ್ ಶುರು ಆದಾಗ ಏನಾಗುತ್ತೆ, ಇವರು ಈ 2 ಫೇಸ್ಗಳು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ವಿಜಯ್ ದಳಪತಿ ಮಾಡಿರೋದು ಒಂದು ಕೆಲಸ ಆದರೆ ಅದು ಹೇಳ್ತಾ ಇರೋದು ಬೇರೆ ಒಂದು ಕೆಲಸ ಇರುತ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಬಂತು, ನ್ಯೂಸ್ ಬಂದ್ಬಿಡ್ತು. ಯಾವ ಥರ ಅಂದರೆ, ವಿಜಯ್ ದಳಪತಿಯವರು ಒಂದು ದೇವಸ್ಥಾನದ ಹುಂಡಿ ದುಡ್ಡನ್ನು ದೇವಸ್ಥಾನಕ್ಕೆ ಬಳಸಬೇಕು ಅಂತ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೋದರು. ಅದೆಲ್ಲ ಸರಿ. ಆದರೆ ಇದೇ ರಾಹುವಿನ ಇನ್ನೊಂದು ಮುಖ, ದೇವಸ್ಥಾನದಲ್ಲಿರುವಂಥ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ಅವರು ಸೇಲ್ ಮಾಡಿಬಿಟ್ರು, ಸೇಲ್ಗೆ ಇಟ್ಬಿಟ್ರು. ಆ ಮುಖನ ಅದು ಯಾರೂ ನೋಡ್ತಾ ಇಲ್ಲ, ತೋರಿಸೂ ಇಲ್ಲ. ಇದೇ 20 ನಂತರ ರಾಹುವಿನ ಇನ್ನೊಂದು ಮುಖ ಬಂದೇ ಬರುತ್ತೆ ಪ್ರಪಂಚಕ್ಕೆ. ಆವಾಗ ಇವ್ರ ಕೌಂಟ್ ಡೌನ್ ಶುರು ಆಗುತ್ತೆ. ಸೊ ನಾನು ಹೇಳೋದು ಓವರಾಲ್ ಆಗಿ ಏನಂತಂದರೆ, ಈ ಥರ ಯಾವುದೋ ಚಳುವಳಿಗಳಾಗೋದಾಗಲಿ, ಅಥವಾ ಉತ್ತುಂಗ ಶಿಖರಕ್ಕೆ ಹೋಗಿ ನಿಲ್ಲಿಸಿಟ್ಟು ಕೆಳಗಡೆ ಬೀಳಿಸೋದಾಗಲಿ, ಅಥವಾ ಜನಗಳ ಒಂದು ಬಾಯಿಯಿಂದ ಒಂದು ಧ್ವನಿಯಿಂದ ಮತ್ತೊಂದು ಧ್ವನಿಗೆ ಹರಡುವಂಥದ್ದಾಗಲಿ, ಸೋಷಿಯಲ್ ಮೀಡಿಯಲ್ಲಿ ಹರಡುವಂಥದ್ದಾಗಲಿ, ಇವೆಲ್ಲವೂ ಕೂಡ ರಾಹುವಿನ ಪ್ರಭಾವ. ಸೊ ಈ ರಾಹುವಿನ ಪ್ರಭಾವ ಏನಾಗುತ್ತೆ, ಇದೇ ಆಗಸ್ಟ್ 20 ನಂತರ ಇವ್ರಿಗೆಲ್ಲರಿಗೂ ಕೂಡ ಕೌಂಟ್ ಡೌನ್ ಶುರು ಆಗುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಇನ್ನು ಆಗಸ್ಟ್ 20 ನಂತರ ಒಂದು ಹೊಸ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಆಗುತ್ತೆ. ಹೊಸ ವಿಷಯಗಳು ಬರ್ತವೆ, ಹೊಸ ಜನಗಳು ಮುಂದೆ ಕಣ್ಣೆದುರಿಗೆ ಬರ್ತಾರೆ. ಹಳೆ ಮುಖಗಳು ಎಷ್ಟೋ ಮಾಯ ಆಗಿ ಹೋಗ್ಬಿಡ್ತವೆ. ಎಷ್ಟೋ ಪೊಲಿಟಿಕಲ್ ಬದಲಾವಣೆ ಕೂಡ ನಾವು ಈ ಒಂದು ಆಗಸ್ಟ್ 20 ನಂತರ ನಾವು ಕಾಣ್ತೀವಿ. ಸೊ ಹೀಗಾಗಿ ಆಗಸ್ಟ್ 20 ಅನ್ನೋದು ಈ ವರ್ಷದಲ್ಲಿ ತುಂಬ ಮೇಜರಾಗಿ ಇಂಪ್ಯಾಕ್ಟ್ ಆಗುವಂತಹ ಆ ಒಂದು ತಿಂಗಳು ಮತ್ತು ಆ ಒಂದು ದಿನ. ನಾನೊಂದು ಓವರಾಲ್ ಆಗಿ ಒಂದು ಸೆಂಟ್ರಲೈಸ್ ಪಾಯಿಂಟ್ ಆಗಿರುವಂಥ ಡೇಟ್ ಹೇಳಿದ್ದೇನೆ. ಒಂದು 2 ದಿನ ಆಚೆ ಈಚೆನೂ ಕೂಡ ಆಗಬಹುದು, ಬಟ್ ಆಗಸ್ಟ್ 20 ಅಂತ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ. ಸುಮಾರು ಹೊಸ ವಿಷಯಗಳು, ಸುಮಾರು ಹೊಸ ಪರಿವರ್ತನೆಗಳು ಕಂಡೇ ಕಾಣ್ತೀರಾ. ಭಗವಂತನಾಡಿಗೂ ಸತ್ಯ. ಇನ್ನು ಸ್ವಲ್ಪ ದಿನ ಕಾಯ್ದು ನೋಡೋಣ. ಸೊ ಈ ಥರವಾದಂತಹ ಮತ್ತೆ ಯಾವುದೇ ಟ್ರೆಂಡಿಂಗ್ ಟಾಪಿಕ್ಸ್ ಇರ್ತಾವೋ, ಯಾವ ಟ್ರೆಂಡಿಂಗ್ ವಿಷಯಗಳು ಇರ್ತಾವೋ ಅದ್ರ ಬಗ್ಗೆ ಅನ್ವೇಷಣೆ ಮಾಡಿ ನನ್ನದೇ ಶೈಲಿಯಲ್ಲಿ ಒಂದು ಭವಿಷ್ಯವನ್ನು ಕೊಡುವಂತಹ ಪ್ರಯತ್ನವನ್ನು ಮುಂಬರುವಂತಹ ಒಂದು ಎಪಿಸೋಡಲ್ಲಿ ಕೂಡ ನಾನು ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.